ಶಿವಣ್ಣ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ನಿರ್ಮಾಪಕ ಶ್ರೀನಿವಾಸ್ ಅವರು ಶಿವಣ್ಣನವರನ್ನ ಭೇಟಿಯಾಗಲು ಇವತ್ತು ಬಂದಿದ್ರು. ಆದ್ರೆ ಯಾರಿಗೂ ಕೂಡ ಒಳಗಡೆ ಎಂಟ್ರಿ ಇಲ್ಲ. ಸೊ ಹಾಗಾಗಿ ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ. ಭರ್ಜರಿ ಚಿತ್ರದ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ಶಿವರಾಜ್ ಕುಮಾರ್ ಅವರ ಮನೆಗೆ ಬಂದಿದ್ರು, ಶಿವರಾಜ್ ಕುಮಾರ್ ಅವರನ್ನ ನೋಡೋದಕ್ಕೆ, ಮೀಟ್ ಮಾಡೋದಕ್ಕೆ. ಆದ್ರೆ ಅಲ್ಲಿ ಐಟಿ ಅಧಿಕಾರಿಗಳು ಒಳಗೆ ಎಂಟ್ರಿ ಕೊಡ್ಲಿಲ್ಲ. ಬಿಕಾಸ್ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಳಗಿರುವ ವ್ಯಕ್ತಿಗಳು ಹೊರಗಡೆ ಹೋಗೋ ಆಗಿಲ್ಲ. ಅದೇ ರೀತಿಯಾಗಿ ಹೊರಗಡೆಯಿಂದ ಬರೋರು ಕೂಡ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ಸೊ ಹಾಗಾಗಿ ನಿರ್ಮಾಪಕ ಶ್ರೀನಿವಾಸ್ ಇದೀಗ ವಾಪಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಓಕೆ, ಶಿವಣ್ಣ ನಿವಾಸದ ಎದುರುಗಡೆಯಿಂದ ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಅಪ್ಡೇಟ್ಸ್ ಕೊಡೋಕೆ ರೆಡಿ ಆಗಿದ್ದಾರೆ. ಮಾರುತಿ, ಸದ್ಯಕ್ಕೆ ಪರಿಸ್ಥಿತಿ ಏನಿದೆ? ಯಾರೆಲ್ಲ ಬಂದಿದ್ರು ಅವ್ರನ್ನ ಮೀಟ್ ಮಾಡೋಕೆ? ಏನಾಯ್ತು ಆ ಸಂದರ್ಭದಲ್ಲಿ? ಖಂಡಿತ ಸಭಾ, ಏನು ಶಿವರಾಜ್ ಕುಮಾರ್ ಮನೆ ಮೇಲೆ ಐಟಿ ದಾಳಿ ಆಗಿರೋ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಮನೆಗೆ ಯಾರೋ ಒಬ್ಬರನ್ನು ಒಳಗೆ ಬಿಡ್ತಿಲ್ಲ. ಅಂದ್ರೆ ಐಟಿಗೆ ಸಂಬಂಧಪಟ್ಟವ್ರನ್ನ ಬಿಟ್ಟು ಬೇರೆ ಯಾರನ್ನು ಒಳಗಡೆ ಬಿಡದೇ ಇರೋದು. ಶಿವರಾಜ್ ಕುಮಾರ್ ನೋಡೋದಕ್ಕೆ ಬೆಳಗ್ಗೆನೆ ಈಗ ಒಂದು 10-15 ನಿಮಿಷ ಬ್ಯಾಕ್ ಕನಕಪುರ ಶ್ರೀನಿವಾಸ್, ನಿರ್ಮಾಪಕರಾದ ಕನಕಪುರ ಶ್ರೀನಿವಾಸ್ ಅವರು ಬಂದಿದ್ರು. ಇಲ್ಲಿ ಏನು ಐಟಿ ದಾಳಿ ಆಗ್ತಿರೋ ಹಿನ್ನೆಲೆಯಲ್ಲಿ ಅವ್ರು ಗೇಟ್ ಹತ್ರ ಬಂದು ತಿರ್ಗಾ ವಾಪಸ್ ಅವ್ರು ಬಂದ ಕಾರಲ್ಲಿ ವಾಪಸ್ ಹೋಗಿರುವಂತದ್ದು. ಅಂದ್ರೆ ದನ ಕಾಯೋನು, ಭರ್ಜರಿ ಈ ತರ ಚಿತ್ರಗಳನ್ನ ನಿರ್ಮಾಣ ಮಾಡಿದಂತ ಕನಕಪುರ ಶ್ರೀನಿವಾಸ್ ಶಿವಣ್ಣ ಅವರ ಜೊತೆ ಮುಂದಿನ ಚಿತ್ರಗಳ ಬಗ್ಗೆ, ನಿರ್ಮಾಣದ ಬಗ್ಗೆ ಮಾತುಕತೆ ಆಡೋದಕ್ಕೋಸ್ಕರ ಬಂದಿದ್ರು. ಇವ್ರಿಗೆ ಇಲ್ಲಿ ಐಟಿ ದಾಳಿ ಹಿನ್ನೆಲೆಯಲ್ಲಿ ಅವರನ್ನ ಒಳಗಡೆ ಬಿಡದಿರೋ ಕಾರಣಕ್ಕೆ ಅವರು ಮತ್ತೆ ವಾಪಸ್ ಹೋಗಿರುವಂತದ್ದು. ಜೊತೆಗೆ 9 ಗಂಟೆ ನಂತರ ಒಳಗೆ ಈಗ ಆಲ್ರೆಡಿ 3 ಜನ ಐಟಿ ಅಧಿಕಾರಿಗಳಿದ್ದಾರೆ. ಇನ್ನು 5 ಜನ ಐಟಿ ಅಧಿಕಾರಿಗಳು ಬರಬೇಕು. ರಾತ್ರಿ ಏನು ತಪಾಸಣೆ ಮುಗಿಸಿ ಹೋಗಿದಂತ ಐಟಿ ಅಧಿಕಾರಿಗಳು ಬರಬೇಕು. 9 ಗಂಟೆ ನಂತರದಲ್ಲಿ ಐಟಿ ಅಧಿಕಾರಿಗಳು ಇಲ್ಲಿ ಬರುವಂತ ಮಾಹಿತಿ ಇದೆ. ಬಂದ ನಂತರ ಇಲ್ಲಿ ಏನು ನಿನ್ನೆ ಸಿಕ್ಕಿದಂತಹ ದಾಖಲೆ ಪತ್ರಗಳಾಗಿರ್ಬೋದು, ಚಿನ್ನಾಭರಣಗಳ ಪರಿಶೀಲನೆ ಆಗ್ಬೋದು, ಐಟಿ ದಾಳಿಯ ಪರಿಶೀಲನೆಗಳು ಮತ್ತೆ ಶಿವರಾಜ್ ಕುಮಾರ್ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಪ್ರಶ್ನೆಗಳನ್ನ ಕೇಳುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಸಭಾ, ಓಕೆ, ನಿರ್ಮಾಪಕ ಶ್ರೀನಿವಾಸ್ ಅವ್ರಿಗೆ ಗೊತ್ತಿರ್ಲಿಲ್ವಾ ಮಾರುತಿ? ಅಂದ್ರೆ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಒಳಗಡೆ ಎಂಟ್ರಿ ಕೊಡಲ್ಲ. ಅವ್ರೇನಾದ್ರೂ ನಿಮ್ ಜೊತೆ ಮಾತಾಡಿದ್ರಾ? ಮಾತುಕತೆಗೆ ಸಿಕ್ರಾ? ಅವ್ರೇನ್ ಹೇಳಿದ್ರು? ಖಂಡಿತ ಸಭಾ, ಯಾಕಂದ್ರೆ ನಿರ್ಮಾಪಕರಾದ ಶ್ರೀನಿವಾಸ್ ಅವರಿಗೆ ನಿನ್ನೆ ಐಟಿ ದಾಳಿ ನಡೆದಿರುವಂತದ್ದು, ಇವತ್ತು ಮುಗ್ದಿದೆ ಅನ್ಕೊಂಡು ಇಲ್ಲಿಗೆ ಬಂದಿರುವಂತದ್ದು. ಅವ್ರು ಯಾರ ಹತ್ರನೂ ಮಾತಾಡ್ಲಿಲ್ಲ. ಬಂದ್ರು, ಗೇಟ್ ಬಳಿ ಇಳಿದು ಗೇಟ್ ಅನ್ನ ನೋಡಿದ್ರು. ಇಲ್ಲಿ ಏನು ಗೇಟ್ ಲಾಕ್ ಆಗಿತ್ತು, ಒಳಗಡೆಯಿಂದ ಯಾರನ್ನೂ ಬಿಡೋದಿಲ್ಲ ಅಂತ ಒಂದು ಮಾಹಿತಿ ಸಿಕ್ಕಿದ ತಕ್ಷಣ ಕಾರ್ ಹತ್ಕೊಂಡು ಐಟಿ ರೈಡ್ ಇನ್ನು ಕಂಟಿನ್ಯೂ ಇದೆ ಅಂತ ತಿಳಿಸಿದ ತಕ್ಷಣ ಅವರು ಬಂದಂತ ಕಾರಲ್ಲೇ ನೇರವಾಗಿ ವಾಪಸ್ ಹೋಗಿರುವಂತದ್ದು. ಅಂದ್ರೆ ಅವ್ರಿಗೆ ಮಾಹಿತಿ ಇದ್ದಿದ್ದು ಐಟಿ ದಾಳಿ ನಿನ್ನೆ ನಡೆದಿದೆ, ನಿನ್ನೆಗೆ ಮುಗ್ದೋಗಿದೆ. ಇವತ್ತು ನಿನ್ನೆ ಏನೆಲ್ಲ ಆಯ್ತು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ, ಮತ್ತೆ ಅವ್ರ ಮುಂದಿನ ಚಿತ್ರಗಳ ಬಗ್ಗೆ ಶಿವರಾಜ್ ಕುಮಾರ್ ಜೊತೆ ಚರ್ಚೆ ಮಾಡುವ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದಂತಹ ಶ್ರೀನಿವಾಸ್ ಅವರು ಏನು ಐಟಿ ದಾಳಿ ಇನ್ನೂ ನಡೀತಾ ಇದೆ ಅನ್ನೋ ಮಾಹಿತಿ ತಿಳಿದ ತಕ್ಷಣ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿಂದ ಅವರು ತೆರಳಿರುವಂತದ್ದು. ಸಭಾ, ಓಕೆ, ಈಗಾಗಲೇ ಅಧಿಕಾರಿಗಳು ಏನೆಲ್ಲ ಮಾಹಿತಿಯನ್ನ ವಶಪಡಿಸಿಕೊಂಡಿದ್ದಾರೆ, ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ, ಆ ಕುರಿತು ಏನಾದರೂ ಅಪ್ಡೇಟ್ಸ್ಗಳು ಸಿಗ್ತಾ ಇದೆಯಾ ಮಾರುತಿ? ಖಂಡಿತ ಸಭಾ, ನಿನ್ನೆ ಏನು ಐಟಿ ದಾಳಿ ನಡೆಯಿತು, ನಿನ್ನೆ ಸತತ 16 ಗಂಟೆಗಳ ಕಾಲ ಐಟಿ ದಾಳಿ ನಡೆಯುತ್ತಾರೆ. ಆ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರ ಬಿಸ್ನೆಸ್ ಸಂಬಂಧಪಟ್ಟಾಗಿ, ಆಮೇಲೆ ಸಿನಿಮಾಗಳಿಗೆ ಸಂಬಂಧಪಟ್ಟ ದಾಖಲಾ ಪತ್ರಗಳು ಸಿಕ್ಕಿರುವಂತದ್ದು. ಈ ಪತ್ರಗಳನ್ನೆಲ್ಲ ಪರಿಶೀಲನೆ ನಡೆಸ್ತಿರುವಂತದ್ದು. ಈ ಪತ್ರಗಳ ಬಗ್ಗೆ ಇವತ್ತು ಪ್ರಶ್ನಾವಳಿಗಳು ಇರುವಂತದ್ದು. ಶಿವರಾಜ್ ಕುಮಾರ್ಗೆ ಏನೆಲ್ಲ ದಾಖಲೆಗಳು ವಶಪಡಿಸಿಕೊಂಡಿದ್ದಾರೆ, ಯಾವ ದಾಖಲೆ ಪತ್ರಗಳಿವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ಅಧಿಕಾರಿಗಳು ಶಿವರಾಜ್ ಕುಮಾರ್ ಅವರ ಪ್ರಶ್ನೆಗಳನ್ನ ಕೇಳಲಿದ್ದಾರೆ. 9 ಗಂಟೆ ನಂತರ, ಅಂದ್ರೆ ಈಗಷ್ಟೇ ಐಟಿ ಅಧಿಕಾರಿಗಳು ಬರಬೇಕು. ಯಾಕಂದ್ರೆ ರಾತ್ರಿ 3 ಜನ ಅಧಿಕಾರಿಗಳು ಮನೆಯಲ್ಲೇ ತಂಗಿದ್ರು. ಉಳಿದ 5 ಅಧಿಕಾರಿಗಳು ಬಂದ ನಂತರ ತಪಾಸಣೆ ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಸಭಾ, ಓಕೆ ಮಾರುತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.